ಸಮೃದ್ಧಿ ಗೊಬ್ಬರ ಕೊಟ್ಟಿದ್ವಲ್ಲ ನಿಮ್ಗೆ, ಹಾ. ಯಾವ ತರ ನಿಮ್ಗೆ ಏನೇನ್ ಅವಾಯ್ಡ್ ಆಗಿದೆ ನಮ್ ಸಮೃದ್ಧಿ ಗೊಬ್ಬರ ಕೊಟ್ಮೇಲೆ, ಯಾವ ತರ ಕಾಣಿಸ್ತಾ ಇದೆ ನಿಮ್ ಅಡಿಕೆ ತೋಟ, ನಿಮ್ಮ ಅನುಭವದ ಮೇಲೆ ಒಂದ್ ಸ್ವಲ್ಪ ಹೇಳ್ತೀರಾ ಸರ್? ಮೇಡಮ್ ಈ ಒಡಕ್ ಬರೋದು ಅಡಿಕೆ ಹಾ ಸರ್. ಸುಳಿ ಬಿದ್ದು ಹೋಗೋದು, ಹಾ ಸರ್. ಒಂಥರ ಪಾಚೆ ಕಟ್ತಂಗ್ ಕಟ್ಟಿ ಹಾ ಉದುರೋದು, ಹಾ ಸರ್. ಆ ತರ ಎಲ್ಲ ಆಗಿತ್ತು. ಹ್ಮ್. ಸಮೃದ್ಧಿ ಗೊಬ್ಬರ ಹಾಕಿರೋದ್ರಿಂದ ಹಾ ಸರ್. ಆ ತರ ಏನ್ ಬರ್ತಾ ಇಲ್ಲ. ಹಾ ಸರ್. ಗಿಡನು ಚೆನ್ನಾಗ್ ಬರ್ತಾ ಐತೆ. ಹಾ ಹಾ ಗಿಡ ಚೆನ್ನಾಗ್ ಬರೋದ್ರಿಂದ ಹಾ ಸರ್. ಹಳ್ಳು ಚೆನ್ನಾಗ್ ಕಚ್ಚತೈತಿ. ಹಾ 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 ಅರಳುದ್ರದೆಲ್ಲ ಚೆನ್ನಾಗ್ ಕಟ್ಟಿದೆ. ಚೆನ್ನಾಗ್ ಕಟ್ಟಿದೆ. ಹಾ ಸರ್. ಬುಡದಲ್ಲಿ ಹಾ ಮೆತು ಬರ್ತೈತಿ ಮೇಡಮ್. ಮಣ್ಣಲ್ಲಿ ಗ್ರೋತ್ ಭೂಮಿ ಮೆತು ಬರ್ತಾ ಇದೆ ಮೆತು ನಿಮ್ಗೆ. ಬರ್ತೈತೆ. ಹಾ 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 ಹೌದು ಹಾ ಸರ್. ಇಳುವರಿ ಎಲ್ಲ ಚೆನ್ನಾಗಿ. ಚೆನ್ನಾಗೈತೆ ಮೇಡಮ್. ಹಾ ಸರ್. ಮತ್ತೆ ಹೋದ್ನೇ ಸರಿ ಎಷ್ಟು ಹೋದ ವರ್ಷ ಎಷ್ಟು ಕೊಟ್ಟಿದ್ರಿ ಇದು ಅಡಿಕೆ ತೋಟನ? ಈ ಸಲ ಎಷ್ಟು ಕೊಟ್ಟಿದ್ರಿ ಸರ್? ಹೋದ ವರ್ಷ 310 ಕೊಟ್ಟಿದ್ವಿ ಹಾ ಮೇಡಮ್. ಸರ್. ಈ ಸರಿ 390. ಅಂದ್ರೆ ಇಳುವರಿ ಎಲ್ಲ ಚೆನ್ನಾಗ್ ಬಂದಿದೆ. ಎಲ್ಲಾ ತರ ರೋಗಗಳೆಲ್ಲ ಅವಾಯ್ಡ್ ಆಗಿ ನಿಮ್ಗೆ ಚೆನ್ನಾಗ್ ಬಂದಿದೆ ಒಟ್ಟಲ್ಲಿ. ಚೆನ್ನಾಗಿದೆ ಮೇಡಮ್. ಸುಳಿ ಬೀಳೋದು ಹಾ ಸರ್. ಇದೆಲ್ಲ ಒಂಥರ ಒಡಕ್ ಬರೋದು. ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ರಿ ಸರ್ ಸಮೃದ್ಧಿ ಗೊಬ್ಬರನ? ಸಮೃದ್ಧಿ ಗೊಬ್ಬರ 2 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಮೇಡಮ್. ಹಾ ಸರ್. ಮೊದ್ಲು ನಮಗೆ ಗೊತ್ತಿರ್ಲಿಲ್ಲ. ಈ ಕಡೆ ಬಂದದ್ರಿಂದ 2 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಮೇಡಮ್. ಒಳ್ಳೆ ಸೈಜ್ ಬರ್ತೈತೆ ಬುಡ. ಬುಡ ಮೆತ್ತು ಬರ್ತೈತೆ ಮೇಡಮ್.